ನಮಸ್ಕಾರ. 11 ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ದಕ್ಷಿಣ ಕನ್ನಡದಿಂದ 36 ಜನರು ಗಡಿಪಾರು. 21 ಹಿಂದೂ 15 ಮುಸ್ಲಿಂ ಮುಖಂಡರ ಗಡಿಪಾರು. ಅರುಣ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಂಡೇಲು ಸೇರಿ ಟೋಟಲ್ 36 ಮುಖಂಡರ ಗಡಿಪಾರು ಮಾಡಲಾಗಿದೆ. ಪೊಲೀಸ್ ಇಲಾಖೆಯಿಂದ ಕಾನೂನು ಪ್ರಕ್ರಿಯೆ ಈಗ ಶುರುವಾಗಿದೆ. ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ, ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ, ಹಾಗೆ ಪುಂಜಾಲ್ಕಟ್ಟೆ, ಕಡಬ, ಉಪ್ಪಿನಂಗಡಿ ವ್ಯಾಪ್ತಿಯ ಲಿಸ್ಟ್ ಇದು. ಟೋಟಲ್ ಈಗ ಹಿಂದೂ ಮುಖಂಡ 21 ಜನ ಆದ್ರೆ 15 ಮುಸ್ಲಿಂ ಮುಖಂಡರನ್ನ ಗಡಿಪಾರು ಮಾಡುವಂತ ಆದೇಶ ಇದೆ. ಸರ್ಕಾರದ ವಿರುದ್ಧ ಈಗ ಹಿಂದೂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಒಂದ್ ಸೈಡ್ ಮಾತ್ರ ನಿಮ್ದು ತುಷ್ಟೀಕರಣ ರಾಜಕೀಯನ, ಹಿಂದೂ ವಿಚಾರವನ್ನ ಮಾತನಾಡಿದ್ರೆ ಅದಕ್ಕೆ ಗಡಿಪಾರು ಆದೇಶನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದಿನೇಶ್ ಕಾಶಿಪಟ್ನ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಗಡಿಪಾರು ಆದೇಶವನ್ನೀಗ ಕೊಟ್ಟಿದ್ದಾರೆ, ಇದರಿಂದ ಸಮಸ್ಯೆ ಬಗೆಹರಿತಾ? ನಿಕೇಶ್, ಏನು ಇತ್ತೀಚಿನ ಮಂಗಳೂರಿನ ಬೆಳವಣಿಗೆಯ ಬಳಿಕವಾಗಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಸರ್ಜರಿ ಮಾಡಲಾಗಿತ್ತು. ಅದರಲ್ಲೂ ಕೂಡ ಆಯುಕ್ತರು ಮತ್ತು ಏನು ಮಂಗಳೂರು ಪೊಲೀಸ್ ಕಮಿಷನರ್ ಮತ್ತು SP ಅನ್ನು ಬದಲಾವಣೆ ಮಾಡಲಾಗಿತ್ತು. SP ವ್ಯಾಪ್ತಿಯಲ್ಲಿ ಈಗ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ನಿನ್ನೆ ಏನು ಕಡಬದಲ್ಲಿ 15 ಹಿಂದೂ ಮುಖಂಡರ ವಿರುದ್ಧ FIR ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಇದ್ರ ಜೊತೆಗೆ ಮತ್ತೊಂದು ಏನಂದ್ರೆ ಗಡಿಪಾರುವಿನ ಏನು ಒಟ್ಟು 36 ಮಂದಿ ವಿರುದ್ಧ ಈಗ ಗಡಿಪಾರು ಆದೇಶವನ್ನು ಮಾಡಿರುವಂತದ್ದು. ಅಂದ್ರೆ ಆರಂಭದಲ್ಲಿ ಅರುಣ್ ಪುತ್ತಿಲ ಅವರಿಗೆ ಗಡಿಪಾರು ನೋಟಿಸ್ ನೀಡಲಾಗಿತ್ತು. ಏನು ಪುತ್ತೂರು ವಿಭಾಗದ ಏನು ಆಯುಕ್ತರ ಮೂಲಕವಾಗಿ ಈ ಒಂದು ಗಡಿಪಾರು ನೋಟಿಸ್ ಜಾರಿ ಮಾಡಲಾಗಿತ್ತು. ಜೂನ್ 6ರಂದು ಇದಕ್ಕೆ ಉತ್ತರಿಸಬೇಕು, ತಪ್ಪಿದಲ್ಲಿ ನಿಮ್ಗೆ ಈ ಪ್ರಕರಣದಲ್ಲಿ ಆಸಕ್ತಿ ಇಲ್ಲ ಅಂತ ಪರಿಗಣಿಸಿ ಗಡಿಪಾರು ಮಾಡಲಾಗುವುದು ಅನ್ನುವಂತ ನೋಟಿಸ್ ಅನ್ನು ಮೊದಲಿಗೆ ಅರುಣ್ ಪುತ್ತಿಲ ಅವರಿಗೆ ನೀಡಲಾಗಿತ್ತು. ಸದ್ಯ ಇವತ್ತು ಸಂಜೆಯ ವೇಳೆಗೆ ಒಟ್ಟು 36 ಮಂದಿಯ ಈ ಒಂದು ಲೀಸ್ಟ್ ಅನ್ನು ಏನು SP ಅವರು ಬಿಡುಗಡೆ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಅರುಣ್ ಪುತ್ತಿಲ ಅವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ, ಜೊತೆಗೆ ಏನು ಭರತ್ ಕುಂಡೇಲ್, ಹೀಗೆ ಒಟ್ಟು 36 ಜನರ ಲೀಸ್ಟ್ ಇದೆ. ಇದರಲ್ಲಿ 21 ಹಿಂದೂ ಮುಖಂಡರದಾದ್ರೆ 15 ಮುಸ್ಲಿಂ ಮುಖಂಡರದ್ದು ಒಟ್ಟು 36 ಮಂದಿಯ ಈ ಒಂದು ಲೀಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂತದ್ದು. ಸದ್ಯ ಇದರ ವಿರುದ್ಧ ಹಿಂದೂ ಮುಖಂಡರು ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಸುಖ ಸುಮ್ಮನೆಯಾಗಿ ಈ ರೀತಿಯಾದಂತಹ ಗಡಿಪಾರು ಆದೇಶವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಇದೆ, ರಾಜಕೀಯ ದ್ವೇಷಕ್ಕೋಸ್ಕರವಾಗಿ ಈ ರೀತಿಯಾಗಿ ಗಡಿಪಾರನ್ನು ಮಾಡಲಾಗ್ತಿದೆ. ಮತ್ತು ಕಾಂಗ್ರೆಸ್ ಏನು ದಕ್ಷ ಅಧಿಕಾರಿಗಳನ್ನು ಹಾಕಿದ್ರು ಕೂಡ ಅವರ ಮೂಲಕವಾಗಿ ಈ ರೀತಿಯಾಗಿ ದ್ವೇಷ ಸಾಧನೆ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ SP ವ್ಯಾಪ್ತಿಯಲ್ಲಿ ಒಂದಷ್ಟು ಬೇರೆ ಬೇರೆ ಕ್ರಮಗಳನ್ನು ಕೂಡ ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಗಡಿಪಾರು ಆದೇಶ ಕೂಡ ಒಂದಾಗಿರುವಂತದ್ದು. ನಿಕೇಶ್, ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಕೇವಲ ಹಿಂದೂ ಮುಖಂಡರಿಗೆ ಮಾತ್ರ ಈ ಗಡಿಪಾರ ಆದೇಶನ, ಹಾಗಾದ್ರೆ ಮುಸ್ಲಿಂ ಮುಖಂಡರಿಗೆ ಮಾಡ್ತಾ ಇಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ ಈ ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಕೋಮು ಗಲಭೆ ವಿಚಾರ ಇರಬಹುದು, ಮತ್ತೊಂದು ಮಗದೊಂದು ಅಲ್ಲಿ ಸಾಕಷ್ಟು ಮರ್ಡರ್ಗಳಾಗ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಮುಖಂಡರನ್ನೇ ಈಗ ಗಡಿಪಾರು ಮಾಡುವಂತ ಆದೇಶವನ್ನ ಈಗ ಕೊಟ್ಟಿರುವಂತದ್ದು ಪೊಲೀಸ್ ಇಲಾಖೆ. ಸೊ ಈಗ ಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ ಇದೆಯಾ ಮುಖಂಡರಿಗೆ? ಅಲ್ಲೇನಾದ್ರೂ ತಡೆಯುವಂತ ಪ್ರಯತ್ನ ಆಗಬಹುದಾ? ಹೌದು ನಿಕೇಶ್, ಅಂದ್ರೆ ಆರಂಭದಲ್ಲಿ ಇವತ್ತು ಮೊದಲಿಗೆ ಕೊಟ್ಟಿರುವಂತದ್ದು ಅರುಣ್ ಪುತ್ತಿಲ ಅವರಿಗೆ ಗಡಿಪಾರಿನ ಏನು ನೋಟಿಸ್. ಅವರಿಗೆ 6ನೇ ತಾರೀಕಿನಂದು ಹಾಜರಾಗಿ ಏನು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಸೂಚನೆಗಳನ್ನು ಕೂಡ ನೀಡಲಾಗಿತ್ತು. ಅಂದ್ರೆ ಸ್ವತಃ ಹಾಜರಾಗುವುದು, ಜೊತೆಗೆ ಅಥವಾ ವಕೀಲರ ಮೂಲಕವಾದ ಇದ್ರೂ ಹಾಜರಾಗಬೇಕು ಅನ್ನೋ ಸೂಚನೆ ನೀಡಲಾಗಿತ್ತು. ಅದರ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿರುವಂತದ್ದು. ಅಂದ್ರೆ ಹಿಂದೂ ಮುಖಂಡರಿಗೆ ಮಾತ್ರ ಈ ರೀತಿಯಾಗಿ ಗಡಿಪಾರು ಆದೇಶ ಮಾಡಲಾಗ್ತಿದೆ, ಹಿಂದೂ ಮುಖಂಡರನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಅವರ ವಿರುದ್ಧ FIR ಕೂಡ ದಾಖಲು ಮಾಡಲಾಗುತ್ತೆ ಅನ್ನುವಂತ ಬಹಳಷ್ಟು ಆರೋಪಗಳು ಇವತ್ತು ಕೇಳಿ ಬಂದಿತ್ತು. ಆದ್ರೆ ಸಂಜೆ ವೇಳೆಗೆ ಮತ್ತೊಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಇದರಲ್ಲಿ 36 ಮಂದಿಯ ಪಟ್ಟಿ ಏನು ಹೆಸರು ಇರುವಂತದ್ದು. 21 ಮಂದಿ ಹಿಂದೂ ಮುಖಂಡರಾದ್ರೆ 15 ಮಂದಿ ಮುಸ್ಲಿಂ ಮುಖಂಡರು, ಒಟ್ಟು 36 ಮಂದಿ ಏನು ಈ ಒಂದು ಲೀಸ್ಟ್ ನಲ್ಲಿ ಇರುವಂತದ್ದು. ಏನು ಇವರಿಗೆ ಒಂದು ಏನು ಈಗಾಗಲೇ ಲೀಸ್ಟ್ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ. ಅಂದ್ರೆ 36 ಮಂದಿ ಜನಕ್ಕೂ ಕೂಡ ನೋಟಿಸ್ ಅನ್ನು ಕೂಡ ನೀಡಲಾಗುತ್ತೆ. ಆ ಬಳಿಕ ಅವರಿಗೆ ಒಂದು ವಾಯಿ
ವಾಯಿದೆಯನ್ನು ಕೂಡ ಕೊಡ್ತಾರೆ. ಇಂತಿಷ್ಟು ದಿನಗಳ ಒಳಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋಂತ ಒಂದು ವಾಯಿದೆಯನ್ನು ಕೂಡ ಕೊಡ್ತಾರೆ. ಅದರಲ್ಲಿ ಇವರು ವಕೀಲರ ಮೂಲಕವಾಗಿ ಹೋಗಿ ಅದನ್ನು ಏನು ವಿಚಾರಣೆಯಲ್ಲಿ ಕೂಡ ಪಾಲ್ಗೊಳ್ಳಬಹುದು ಮತ್ತು ಒಂದಷ್ಟು ವಾದ ವಿವಾದಗಳಿಗೆ ಕೂಡ ಅವಕಾಶಗಳು ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, 11 ಪ್ರೈಮ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ದಕ್ಷಿಣ ಕನ್ನಡದಿಂದ 36 ಜನರು ಗಡಿಪಾರು. 21 ಹಿಂದೂ, 15 ಮುಸ್ಲಿಂ ಮುಖಂಡರ ಗಡಿಪಾರು. ಅರುಣ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಂಡೇಲು ಸೇರಿ ಟೋಟಲ್ 36 ಮುಖಂಡರ ಗಡಿಪಾರು ಮಾಡಲಾಗಿದೆ. ಪೊಲೀಸ್ ಇಲಾಖೆಯಿಂದ ಕಾನೂನು ಪ್ರಕ್ರಿಯೆ ಈಗ ಶುರುವಾಗಿದೆ. ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ, ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ, ಹಾಗೆ ಪೂಂಜಾಲ್ಕಟ್ಟೆ, ಕಡಬ, ಉಪ್ಪಿನಂಗಡಿ ವ್ಯಾಪ್ತಿಯ ಲಿಸ್ಟ್ ಇದು. ಟೋಟಲ್ ಈಗ ಹಿಂದೂ ಮುಖಂಡರು 21 ಜನ ಆದ್ರೆ 15 ಮುಸ್ಲಿಂ ಮುಖಂಡರನ್ನ ಗಡಿಪಾರು ಮಾಡುವಂತ ಆದೇಶ ಇದೆ. ಸರ್ಕಾರದ ವಿರುದ್ಧ ಈಗ ಹಿಂದೂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಒಂದ್ ಸೈಡ್ ಮಾತ್ರ ನಿಮ್ದು ತುಷ್ಟೀಕರಣ ರಾಜಕೀಯನ, ಹಿಂದೂ ವಿಚಾರವನ್ನ ಮಾತನಾಡಿದ್ರೆ ಅದಕ್ಕೆ ಗಡಿಪಾರು ಆದೇಶನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದಿನೇಶ್ ಕಾಶಿಪಟ್ನ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಗಡಿಪಾರು ಆದೇಶವನ್ನ ಈಗ ಕೊಟ್ಟಿದ್ದಾರೆ, ಇದರಿಂದ ಸಮಸ್ಯೆ ಬಗೆಹರಿತಾ? ನಿಕೇಶ್, ಇತ್ತೀಚಿನ ಮಂಗಳೂರಿನ ಬೆಳವಣಿಗೆಯ ಬಳಿಕವಾಗಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಸರ್ಜರಿ ಮಾಡಲಾಗಿತ್ತು. ಅದರಲ್ಲೂ ಕೂಡ ಆಯುಕ್ತರು ಮತ್ತು ಮಂಗಳೂರು ಪೊಲೀಸ್ ಕಮಿಷನರ್ ಮತ್ತು SP ಅನ್ನು ಬದಲಾವಣೆ ಮಾಡಲಾಗಿತ್ತು. SP ವ್ಯಾಪ್ತಿಯಲ್ಲಿ ಈಗ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ನಿನ್ನೆ ಕಡಬದಲ್ಲಿ 15 ಹಿಂದೂ ಮುಖಂಡರ ವಿರುದ್ಧ FIR ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಇದ್ರ ಜೊತೆಗೆ ಮತ್ತೊಂದು ಏನಂದ್ರೆ ಗಡಿಪಾರುವಿನ ಒಟ್ಟು 36 ಮಂದಿ ವಿರುದ್ಧ ಈಗ ಗಡಿಪಾರು ಆದೇಶವನ್ನು ಮಾಡಿರುವಂತದ್ದು. ಅಂದ್ರೆ ಆರಂಭದಲ್ಲಿ ಅರುಣ್ ಪುತ್ತಿಲ ಅವರಿಗೆ ಗಡಿಪಾರು ನೋಟಿಸ್ ನೀಡಲಾಗಿತ್ತು. ಪುತ್ತೂರು ವಿಭಾಗದ ಆಯುಕ್ತರ ಮೂಲಕವಾಗಿ ಈ ಒಂದು ಗಡಿಪಾರು ನೋಟಿಸ್ ಜಾರಿ ಮಾಡಲಾಗಿತ್ತು. ಜೂನ್ 6ರಂದು ಇದಕ್ಕೆ ಉತ್ತರಿಸಬೇಕು, ತಪ್ಪಿದಲ್ಲಿ ನಿಮ್ಗೆ ಈ ಪ್ರಕರಣದಲ್ಲಿ ಆಸಕ್ತಿ ಇಲ್ಲ ಅಂತ ಪರಿಗಣಿಸಿ ಗಡಿಪಾರು ಮಾಡಲಾಗುವುದು ಅನ್ನುವಂತ ನೋಟಿಸ್ ಅನ್ನು ಮೊದಲಿಗೆ ಅರುಣ್ ಪುತ್ತಿಲ ಅವರಿಗೆ ನೀಡಲಾಗಿತ್ತು. ಸದ್ಯ ಇವತ್ತು ಸಂಜೆಯ ವೇಳೆಗೆ ಒಟ್ಟು 36 ಮಂದಿಯ ಈ ಒಂದು ಲೀಸ್ಟ್ ಅನ್ನು SP ಅವರು ಬಿಡುಗಡೆ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಅರುಣ್ ಪುತ್ತಿಲ ಅವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ, ಜೊತೆಗೆ ಭರತ್ ಕುಂಡೇಲ್, ಹೀಗೆ ಒಟ್ಟು 36 ಜನರ ಲೀಸ್ಟ್ ಇದೆ. ಇದರಲ್ಲಿ 21 ಹಿಂದೂ ಮುಖಂಡರದಾದ್ರೆ 15 ಮುಸ್ಲಿಂ ಮುಖಂಡರದ್ದು ಒಟ್ಟು 36 ಮಂದಿಯ ಈ ಒಂದು ಲೀಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂತದ್ದು. ಸದ್ಯ ಇದರ ವಿರುದ್ಧ ಹಿಂದೂ ಮುಖಂಡರು ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಸುಖ ಸುಮ್ಮನೆಯಾಗಿ ಈ ರೀತಿಯಾದಂತಹ ಗಡಿಪಾರು ಆದೇಶವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಇದೆ, ರಾಜಕೀಯ ದ್ವೇಷಕ್ಕೋಸ್ಕರವಾಗಿ ಈ ರೀತಿಯಾಗಿ ಗಡಿಪಾರನ್ನು ಮಾಡಲಾಗ್ತಿದೆ. ಮತ್ತು ಕಾಂಗ್ರೆಸ್ ದಕ್ಷ ಅಧಿಕಾರಿಗಳನ್ನು ಹಾಕಿದ್ರು ಕೂಡ ಅವರ ಮೂಲಕವಾಗಿ ಈ ರೀತಿಯಾಗಿ ದ್ವೇಷ ಸಾಧನೆ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ SP ವ್ಯಾಪ್ತಿಯಲ್ಲಿ ಒಂದಷ್ಟು ಬೇರೆ ಬೇರೆ ಕ್ರಮಗಳನ್ನು ಕೂಡ ಅನುಸರಿಸಲಾಗ್ತಾ ಇದೆ. ಅದರಲ್ಲಿ ಗಡಿಪಾರು ಆದೇಶ ಕೂಡ ಒಂದಾಗಿರುವಂತದ್ದು. ನಿಕೇಶ್, ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು, ಕೇವಲ ಹಿಂದೂ ಮುಖಂಡರಿ ಮಾತ್ರ ಈ ಗಡಿಪಾರ ಆದೇಶನ, ಹಾಗಾದ್ರೆ ಮುಸ್ಲಿಂ ಮುಖಂಡರಿ ಮಾಡ್ತಾ ಇಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಕೋಮು ಗಲಭೆ ವಿಚಾರ ಇರಬಹುದು, ಮತ್ತೊಂದು ಮಗದೊಂದು, ಅಲ್ಲಿ ಸಾಕಷ್ಟು ಮರ್ಡರ್ಗಳಾಗ್ತಾ ಇರುವಂತದ್ದು. ಇಲ್ಲ ಒಂದ್ ಕಡೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಮುಖಂಡರನ್ನೇ ಈಗ ಗಡಿಪಾರು ಮಾಡುವಂತ ಆದೇಶವನ್ನ ಈಗ ಕೊಟ್ಟಿರುವಂತದ್ದು ಪೊಲೀಸ್ ಇಲಾಖೆ. ಸೊ ಈಗ ಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ ಇದೆಯಾ ಮುಖಂಡರಿಗೆ? ಅಲ್ಲೇನಾದ್ರೂ ತಡೆಯುವಂತ ಪ್ರಯತ್ನ ಆಗಬಹುದಾ? ಹೌದು ನಿಕೇಶ್, ಅಂದ್ರೆ ಆರಂಭದಲ್ಲಿ ಇವತ್ತು ಮೊದಲಿಗೆ ಕೊಟ್ಟಿರುವಂತದ್ದು ಅರುಣ್ ಪುತ್ತಿಲ ಅವರಿಗೆ ಗಡಿಪಾರಿನ ನೋಟಿಸ್. ಅವರಿಗೆ 6ನೇ ತಾರೀಕಿನಂದು ಹಾಜರಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಸೂಚನೆಗಳನ್ನು ಕೂಡ ನೀಡಲಾಗಿತ್ತು. ಅಂದ್ರೆ ಸ್ವತಃ ಹಾಜರಾಗುವುದು, ಜೊತೆಗೆ ಅಥವಾ ವಕೀಲರ ಮೂಲಕವಾದ ಇದ್ರೂ ಹಾಜರಾಗಬೇಕು ಅನ್ನೋ ಸೂಚನೆ ನೀಡಲಾಗಿತ್ತು. ಅದರ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿರುವಂತದ್ದು. ಅಂದ್ರೆ ಹಿಂದೂ ಮುಖಂಡರಿಗೆ ಮಾತ್ರ ಈ ರೀತಿಯಾಗಿ ಗಡಿಪಾರು ಆದೇಶ ಮಾಡಲಾಗ್ತಿದೆ, ಹಿಂದೂ ಮುಖಂಡರನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಅವರ ವಿರುದ್ಧ FIR ಕೂಡ
ಕೂಡ ದಾಖಲು ಮಾಡಲಾಗುತ್ತೆ ಅನ್ನುವಂತ ಬಹಳಷ್ಟು ಆರೋಪಗಳು ಇವತ್ತು ಕೇಳಿ ಬಂದಿತ್ತು. ಆದ್ರೆ ಸಂಜೆ ವೇಳೆಗೆ ಮತ್ತೊಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಇದರಲ್ಲಿ 36 ಮಂದಿಯ ಪಟ್ಟಿ ಏನು ಹೆಸರು ಇರುವಂತದ್ದು. 21 ಮಂದಿ ಹಿಂದೂ ಮುಖಂಡರು, ಆದ್ರೆ 15 ಮಂದಿ ಮುಸ್ಲಿಂ ಮುಖಂಡರು, ಒಟ್ಟು 36 ಮಂದಿ ಏನು ಈ ಒಂದು ಲೀಸ್ಟ್ ನಲ್ಲಿ ಇರುವಂತದ್ದು. ಏನು ಇವರಿಗೆ ಒಂದು ಏನು ಈಗಾಗಲೇ ಲೀಸ್ಟ್ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ. ಅಂದ್ರೆ 36 ಮಂದಿ ಜನಕ್ಕೂ ಕೂಡ ನೋಟಿಸ್ ಅನ್ನು ಕೂಡ ನೀಡಲಾಗುತ್ತೆ. ಆ ಬಳಿಕ ಅವರಿಗೆ ಒಂದು ವಾಯಿದೆಯನ್ನು ಕೂಡ ಕೊಡ್ತಾರೆ. ಇಂತಿಷ್ಟು ದಿನಗಳ ಒಳಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋಂತ ಒಂದು ವಾಯಿದೆಯನ್ನು ಕೂಡ ಕೊಡ್ತಾರೆ. ಅದರಲ್ಲಿ ಇವರು ವಕೀಲರ ಮೂಲಕವಾಗಿ ಹೋಗಿ ಅದನ್ನು ಏನು ವಿಚಾರಣೆಯಲ್ಲಿ ಕೂಡ ಪಾಲ್ಗೊಳ್ಳಬಹುದು ಮತ್ತು ಒಂದಷ್ಟು ವಾದ ವಿವಾದಗಳಿಗೆ ಕೂಡ ಅವಕಾಶಗಳು ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗೆ.